ಬಿಜೆಪಿ ಬಣ ಬಡಿದಾಟಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ಉತ್ತುಂಗಕ್ಕೇರಿದ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧಿ ಬಣ ದೆಹಲಿಗೆ ಎಡತಾಕುವುದರೊಂದಿಗೆ ತಮ್ಮ ಆಕ್ಟಿವಿಟಿಗಳನ್ನು ಹೆಚ್ಚು ಮಾಡಿಕೊಂಡಿದೆ. ದೆಹಲಿಗೆ ಹೋದ ಕೆಲಸ ಏನಾಯಿತು ಅಂತ ಗೊತ್ತಿಲ್ಲ. ದೆಹಲಿ ಪ್ರವಾಸ ಅಂತೂ ಆಗಿದೆ. 10ನೇ ತಾರೀಕು ಮತ್ತೆ ಹೋಗ್ತಾರಂತೆ. 4 ದಿನಗಳ ನಂತರ ಮತ್ತೊಮ್ಮೆ ದೆಹಲಿಗೆ ಹೋಗ್ತಾರಂತೆ. ಈ ರೀತಿ ಚಟುವಟಿಕೆಗಳು ಜಾಸ್ತಿ ಆಗಿರೋದು, ದೆಹಲಿ ವಿಧಾನಸಭೆಗೆ ಮತದಾನ ಮುಗಿದಿರೋದು ಎರಡನ್ನೂ ನೋಡ್ತಾ ಇದ್ರೆ ಹೈಕಮಾಂಡ್ ಈಗ ಕರ್ನಾಟಕ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸೋದಕ್ಕೆ ಪುರ್ಸೊತ್ತು ಮಾಡ್ಕೊಂಡಿದೆ ಅನ್ನಿಸ್ತಿದೆ. ಶತಾಯ ಗತಾಯ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗಬೇಕು ಅಂತಿದೆ ರೆಬೆಲ್ಸ್ ಬಣ. ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಿ ಯಾರನ್ನ ಮಾಡಬೇಕು ಅನ್ನುವ ವಿಷಯದಲ್ಲಿ ಜಾತಿ ಲೆಕ್ಕಾಚಾರದ ಮೇಲೆ 4 ಹೆಸರುಗಳನ್ನು ಕೊಟ್ಟು ಬಂದಿದ್ದಾರಂತೆ. ವಿಜಯೇಂದ್ರರನ್ನು ಬಿಟ್ಟು ಬೇರೆ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ನಾವು ಸಹಕಾರ ಕೊಡ್ತೀವಿ ಅಂತಿದ್ದಾರೆ. ದೆಹಲಿಗೆ ಹೋದಾಗ ಬಸವರಾಜ ಬೊಮ್ಮಾಯಿ, ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಸಭೆ ಮಾಡಿದ್ರು. ಇದು ಯಾವುದೇ ಗುಂಪಿನ ಸಭೆ ಅಲ್ಲ ಅಂತ ಬೊಮ್ಮಾಯಿ ಅವರೊಂದು ಪ್ರತ್ಯೇಕ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆಮೇಲೆ ನೋಡೋಣ. ಯತ್ನಾಳ್ ಟೀಮಿನ ದೆಹಲಿ ಭೇಟಿಯ ದೃಶ್ಯಗಳನ್ನ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವ ಸಂಸದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಬಣ ಬಡಿದಾಟಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಮತ್ತು ಪಕ್ಷದ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಆ ತೀರ್ಮಾನದ ಪ್ರಕಾರ ಎಲ್ಲರೂ ನಡೆದುಕೊಳ್ಳಬೇಕು ಅನ್ನೋದು ಅವರ ವಾದ. ಕರ್ನಾಟಕ ಭವನದಲ್ಲಿ ಯತ್ನಾಳ್ ಅಂಡ್ ಟೀಮ್ ಅನ್ನು ಭೇಟಿ ಮಾಡಿ ಮಾತಾಡಿದ್ರು ಸಂಸದ ಬಸವರಾಜ ಬೊಮ್ಮಾಯಿ ಅವರು. ನಾನು ಯಾವುದೇ ಗುಂಪಿನ ಸಭೆ ಕರೆದಿಲ್ಲ ಅಂತ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಗುಂಪುಗಾರಿಕೆಯಲ್ಲಿ ನಾನು ನಂಬಿಕೆ ಇಟ್ಟವನಲ್ಲ. ಬಿಜೆಪಿಯ ಎಲ್ಲ ನಾಯಕರನ್ನ ಒಂದುಗೂಡಿಸುವ ಪ್ರಯತ್ನ ಮಾಡ್ತಾ ಇರುವವರಲ್ಲಿ ನಾನು ಒಬ್ಬ. ಯಡಿಯೂರಪ್ಪನವರು ಮತ್ತು ಇತರ ಹಿರಿಯರು ಮಾತುಕತೆ ಮಾಡಿ ಸಮಸ್ಯೆ ಬಗೆಹರಿಸಬೇಕು ಅಂತ ಪತ್ರಿಕಾ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬಿಜೆಪಿ ಆಂತರಿಕ ಭಿನ್ನಾಭಿಪ್ರಾಯ ಸಮರ ಅತ್ಯಂತ ದುರದೃಷ್ಟಕರ.
ನನಗೆ ಮೋದಿ ನೇತೃತ್ವದ ಪಕ್ಷ ಮತ್ತು ವರಿಷ್ಠರ ತೀರ್ಮಾನವೇ ಅಂತಿಮ. ನಾನು ಯಾವುದೇ ಗುಂಪುಗಾರಿಕೆಯಲ್ಲಿ ನಂಬಿಕೆ ಇಟ್ಟವನಲ್ಲ. ಯಾವುದೇ ಒಂದು ಗುಂಪಿನ ಸಭೆ ಕರೆಯೋ ಪ್ರಶ್ನೆಯೇ ಬರುವುದಿಲ್ಲ. ಎಲ್ಲರನ್ನೂ ಒಗ್ಗೂಡಿಸುವ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾನು ಒಬ್ಬ. ಯಡಿಯೂರಪ್ಪನವರು ಮತ್ತು ಹಿರಿಯ ಮುಖಂಡರು ಒಟ್ಟಿಗೆ ಕೂತು ಸಮಸ್ಯೆ ಬಗೆಹರಿಸಬೇಕು. ಇಲ್ಲದೆ ಹೋದರೆ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು. ನಮ್ಮ ವರಿಷ್ಠರು ರಾಜ್ಯ ಬಿಜೆಪಿ ಬೆಳವಣಿಗೆಯ ಬಗ್ಗೆ ಗಮನ ಹರಿಸಬೇಕು. ಪ್ರಮುಖರ ಜೊತೆ ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಅನ್ನುವ ನಂಬಿಕೆ ಇದೆ ಅಂತ ಪತ್ರಿಕಾ ಪ್ರಕಟಣೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ. ಇನ್ನು ಶಾಸಕ ಮಾಜಿ ಸಚಿವ ಸುನೀಲ್ ಕುಮಾರ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.